ಅಮ್ಮ, ಆ ಬಂಗಾರದ ಅಂಗಡಿ ಅಪ್ಪ ನಮ್ಗೆಲ್ಲನೂ ಇವ್ರು ಬಂದಿದ್ರು ಹಿಂಗೆ ಡೂಪ್ಲಿಕೇಟ್ ಒಡವೆ ನೀನು ನೋಡ್ಬಿಟ್ಟು ವಾಪಸ್ ಕಳಿಸ್ತೆ ಅಂತ ಒಪ್ಕೊಬಿಟ್ರೆ ನಿನ್ನ ಜೈಲಿಂದ ಈಚೆ ಕಡೆ ಕಳಿಸ್ತಾರೆ ಕಣಮ್ಮ. ಏನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಕಣಮ್ಮ, ಸರಿನಾ? ಸದ್ಯ ನಾನು ನೀನು ಜೈಲಿಂದ ಹೊರಗಡೆ ಬಂದ್ಬಿಟ್ರೆ ಅಷ್ಟೇ ಸಾಕು, ಆಮೇಲೆ ಮುಚ್ಕೊಂಡು ಇದ್ಬಿಡೋಣ. ನಂದು 8 ಎಕರೆ ಜಮೀನು ಐತೆ ಕಣಮ್ಮ, ಎಲ್ಲ ಐತೆ. ಇನ್ನೇನು ಬೇಕು ಹೇಳು? ಏನೋ ಸಣ್ಣ ಪುಟ್ಟ ನಮ್ದು ಹೆಂಗೋ ಜೀವನ ಮಾಡ್ಕೊಂಡು ಆರಾಮಾಗಿ ನನ್ನ ಗಂಡನ ಜೊತೆ ಇದ್ಬಿಡೋಣ. ನೋಡು, ಇನ್ನೊಂದ್ಸಲ ಅಧ್ಯಕ್ಷ ಸ್ಥಾನನೂ ಬೇಡ, ಉಪಾಧ್ಯಕ್ಷ ಸ್ಥಾನನೂ ನಮಗೆ ಬೇಡ, ಅದ್ರ ಅವಶ್ಯಕತೆನೂ ನಮಗಿಲ್ಲ. ಅಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ತಗೊಂಡು ನಮ್ಗೇನಾಗಬೇಕಮ್ಮ ರಿಸ್ಕ್ ಯಾಕೆ? ಅದಕ್ಕಿಂತ ಜಮೀನು ಎಲ್ಲ ಐತಲ್ಲಮ್ಮ, ನಿಮ್ದೇಗೆ ಇದ್ಬಿಡೋಣ. ಈಗಿತ ಪೊಲೀಸರು ಬಂದರೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೋರಿಸ್ಬಿಟ್ಟು ಎಲ್ಲನೂ ಒಪ್ಪಿಸ್ಬಿಟ್ಟು ನಮ್ಮ ಪಾಡು ನಾವು ಇದಾಗ್ಬಿಡೋಣ. ಸಾಕು, ಇನ್ನು ಯಾರು ಸವಸನೂ ಬೇಡ ಕಣಮ್ಮ ನಮಗೆ. ನಮ್ಮ ಪಾಡು ನಾವು ಇದ್ಬಿಡೋಣ, ಸರಿನೇನಮ್ಮ? ಆಯ್ತು ಮಗಳೇ, ನನಗೂ ಸಾಕಾಗೋಗ್ಬಿಟ್ಟೈತೆ. ನಮಗೇನಮ್ಮಿ ಕಮ್ಮಿ ಆಗಿರೋದು ಈ ಒಡವೆ ಹಾಕನ ಕದ್ನು ದೇವ್ರ ಒಡವೆ ಅನ್ನಿಸ್ತೈತೆ ನನಗಂತೂ. ಅವಶ್ಯಕತೆನೇ ಇರಲಿಲ್ಲ ನನಗಂತೂ ಕದ್ದಿ ಅವಶ್ಯಕತೆ, ಆದರೂ ಕದ್ಬಿಟ್ಟು ಎಂಥ ಕೆಲಸ ಮಾಡ್ಬಿಟ್ರಿ. ಸರಿ ಬಿಡು, ಆ ಅಪ್ಪ ಒಬ್ಬ ಹೋಗ್ಬಿಟ್ಟು ಮಾತಾಡ್ಸೋಣ, ಒಪ್ಕೊತಾನೆ. ಒಪ್ಕೊಂಡಿದ್ದೆಲ್ಲ ಆದಮೇಲೆ ನಮ್ಮ ಪಡು ನಾವು ತೆಪ್ಪಗೆ ಸುಮ್ಮನೆ ಇದು ಮಾಡಿ ಬಂದ್ಬಿಡೋಣ. ಇಲ್ಲಿ ಇನ್ನೂ ಪೊಲೀಸರು ಬರಲಿಲ್ವಲ್ಲ, ಬತ್ತೀನಿ ಅಂತ ಹೇಳಿದ್ರಲ್ಲ, ಬತ್ತಾರೇಡಮ್ಮ. ಎಲ್ಲ ದಿನ ಮಾತಾಡ್ಕತ್ತವ್ರೆ. ಸದ್ಯ ಬಂದು ಕರ್ಕೊಂಡು ಹೋಗ್ಬಿಟ್ಟು ಹೆಂಗೋ ಎಲ್ಲ ನಮ್ಮನ್ನು ಬಿಟ್ಬಿಟ್ರೆ ಸಾಕಪ್ಪ. ಇನ್ನೊಂದ್ಸಲ ಕಳ್ತನನೇ ಮಾಡೋದಿಲ್ಲ ದೇವ್ರೆ, ಇದೇ ಲಾಸ್ಟು. ಏನೋ ಕದ್ದಿರೋ ಒಡವೆ ಎಲ್ಲ ಡೂಪ್ಲಿಕೇಟ್ ಅದು ಇದು ಅಂತ ಏನೋ ಹೇಳಿದ್ರಂತೆ. ಹೌದು ಸರ್, ಅದನ್ನ ಮಾರಕ್ ತಗೊಂಡೋಗಿದ್ವಲ್ಲ, ಆಯಪ್ಪನೇ ಹೇಳ್ದೆ ಸರ್ ಎಲ್ಲ ಡೂಪ್ಲಿಕೇಟ್ ಒಡವೆ ಅಂತ ನೀನಿಯಾ. ಈಗ ಅದನ್ನೇನೆ ಪರೀಕ್ಷೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿರೋದು. ನೀವೇನಾರ ಹೇಳಿರೋದೇನ ಸುಳ್ಳು ಹೇಳಿರ್ಬೇಕು, ಹಾಕೊಂಡಿಲಿ ಚೆನ್ನಾಗಿ ರುಬ್ಬಿಡ್ತೀನಿ ಅಷ್ಟೇನೆ. ಅದೇನು ದೇವ್ರು ಹೊಡ್ಬೇಕು ಕದಿ ಅಂತ ಬುದ್ಧಿ ಅದು ಎಲ್ಲಿಂದ ಬರ್ತಿತ್ತೋ? ಒಳ್ಳೆ ದನಗಳಿದ್ದಂಗಿದ್ದೀರಾ, ಮೈ ಬೋಗ್ಸ್ಬಿಟ್ಟು ದುಡಿಯೋಕ್ಕಾಗಲ್ವ ನಿಮಗೆ? ನಾಚಿಗೇಡು, ನಿಮ್ಮನ್ನು ನೋಡಿದ್ರೇನೆ ಮೈಯೆಲ್ಲ ಉರಿತತೆ. ಅಯ್ಯೋ ಸಾ, ನಾವು ನಮ್ಮ ಸೊಸೆ ಮೇಲಿರೋ ಕೋಪಕ್ಕೆ ಅಷ್ಟು ಮಾಡಿದ್ದು. ನಾವೆಲ್ಲ ಕಳ್ರಲ್ಲ ಸಾ ನಾವು. ಬೇಕಾದ್ರೆ ಬನ್ನಿ ಸಾ, ಅಪ್ಪನ ಹತ್ರ ಕೇಳಿ ಸಾ ನೀವೇನೇನಿಯ. ನಾವೇನ ಬಂಗಾರದೊಡೆ ತಗೊಂಡೋಗಿ ಕದ್ದಿದ್ರು ಬೇಕಾದ್ರೆ ನೀವು ಮಾತಾಡಿ, ನಾವೇನು ಕದ್ದಿಲ್ಲ ಸಾ. ಆ ಮಳ್ಳಿ ಅವಳಲ್ಲ ಸಾ, ಮಳ್ಳಿ ಮಿಂಚುಳ್ಳಿ ಸಾ, ಆ ಮಿಂಚುಳ್ಳಿ ನೆನೆಯ ಎಲ್ಲ ಇಂಥ ಕೆಲಸ ಮಾಡಿರ್ತಾಳೆ ಸಾ. ದೇವ್ರಣೆಗೂ ಸಾ ನನ್ನ ಸೊಸೆ ಏನು ಸರಿ ಅಂತ ಅನ್ಕೋಬೇಡಿ ಸಾ. ಅವಳು ದೊಡ್ಡ ಮನೆಯಾಳಿ ದುಡ್ಡು ಅಂದರೆ ಬಾಯಿ ಬಿಡ್ತಾಳೆ ಸಾ ಅವಳು. ಯಾರು ತಪ್ಪು ಯಾರು ಸರಿ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತಾನೆ ನಾನು ಇರೋದು. ನನಗೆ ಚೆನ್ನಾಗಿ ಗೊತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರು ಸರಿ ಯಾರು ತಪ್ಪು ಅಂತ ಹೇಳಿ. ನಾನು ಎಲ್ಲನೂ ನೋಡ್ಕೊಂತೀನಿ. ಸರಿ ಬನ್ನಿ ಸಾ. ಆಯಪ್ಪ ಒಪ್ಕೊಂಡ್ರೆ ನಮ್ಮನ್ನ ಬಿಟ್ಬಿಡ್ತೀರಲ್ವಾ ಸಾ? ಅಂದರೆ ಆಯಪ್ಪ ಒಡವೆ ನಮ್ಮ ಬಂಗಾರದ್ದಲ್ಲ ನಾವು ಕದ್ದಿರೋದು ಅಂತ ಹೇಳ್ಬಿಟ್ಟು ಆಯಪ್ಪ ಏನಾರ ಹೇಳಿದ್ರೆ ನೀವು ನಮ್ಮ ತಂಟೆಗೆ ಬರೋಕ್ಕಿಲ್ಲ ತಾನೇ, ನಮ್ಮನ್ನ ಜೈಲಿಗೆ ಕರ್ಕೊಂಡು ಹೋಗಿಲ್ಲ ತಾನೇ, ಬಿಟ್ಬಿಡ್ತೀರಾ ತಾನೇ? ನೋಡಿ, ಅದೆಲ್ಲ ವಿಚಾರಣೆ ಆದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ನೀವೇನು ಕದ್ದಿದ್ದೀರಾ ಬಿಟ್ಟಿದ್ದೀರಾ ಅದಕ್ಕೆಲ್ಲ ಇನ್ನೂ ಯಾವುದು ನಮಗೆ ಸಾಕ್ಷಿ ಸಿಕ್ಕಿಲ್ಲ. CC ಕ್ಯಾಮ್ರಾದಾಗ ನೀವು ಬ್ಯಾಗ್ ಎತ್ಕೊಂಡು ಹೋಗ್ತಿರೋದು ಮಾತ್ರ ಚೆನ್ನಾಗೈತೆ. CC ಕ್ಯಾಮ್ರಾ ಫುಲ್ಲು ಅದನ್ನೇ ತೋರಿಸ್ತಾ ಐತೆ. ಇನ್ನು ಅದು ಬಿಟ್ರೆ ಇನ್ನ ನಿಮ್ಮ ಬಗ್ಗೆ ನೋಡೋಣ ಮುಂದಕ್ಕೆ. ಯಾವ್ದು ಕದ್ರೂ ಕಳ್ರನೇನೆ ಅಲ್ವಾ? ಬನ್ನಿ ಸಾ. ಇದೇನೇನಿಯ ಸಾ ಮನೆ, ಇದೇ ಮನೆಗೆ ನಾವು ತಂದ್ಬಿಟ್ಟಿಲಿ ಮಾರಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದು ಇವರೇನೇನಿಯ ಸಾ? ಇವ್ರನ್ನ ಕರಿತೀನಿ ಸಾ, ಬೇಕಾದ್ರೆ ಮಾತಾಡಿ ಸಾ, ಇವ್ರು ಒಪ್ಕೋತಾರೆ ಸಾ. ಇವರೇನೇನಿಯ ಕರೀರಿ ಫಸ್ಟು ಯಾರವ್ರ ಮನೆ ಒಳಗಡೆ ಅಂತ. ಅಣ್ಣ ಅಣ್ಣ ಅಣ್ಣ, ಯಾರವ್ರಪ್ಪ ಮನೆಗೆ? ಸದ್ಯ ಮನೆಗೆ ನೀನು ಇದ್ಬಿಟ್ಟು ಎಲ್ಲನೂ ವ್ಯವಹಾರ ಇದು ಮಾಡಿಬಿಟ್ರೆ ಸಾಕು. ಅಣ್ಣ, ನಾನು ಬಂಗಾರಮ್ಮ ಬಂದಿದ್ದೀನಿ, ಹೊಸಿ ಬಾಣ ಈಚೆ ಕಡೆಗೆ ಸಾ. ನಾನು ನನ್ನ ಮಗಳು ಇಬ್ರು ಬಂದಿದ್ವಿ ಸಾ. ಅಯ್ಯಪ್ಪ ಒಪ್ಕೋತಾನೆ ಸಾ. ಅಯ್ಯಪ್ಪ ಮೊದಲು ಈಚೆ ಕಡೆಗೆ ಬಂದು ಮಾತಾಡ್ಲಿ, ಸುಮ್ನಿರಮ್ಮ. ಇದು ಯಾಕೆ ವಟ 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 ಅಂತೀಯ? ನೀನೇನು ಮಾತಾಡಂಗಿಲ್ಲ. ಅಯ್ಯಪ್ಪ ನಾವು ಕ್ವಶನ್ಸ್ ಕೇಳ್ತೀವಿ, ಅವ್ರು ಆನ್ಸರ್ ಮಾಡ್ಬೇಕು ಅಷ್ಟೇನೆ. ನೀವು ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಆಗ್ಬೇಕು. ಸರಿ ಸಾ. ಹಾ ಹೇಳಿ ಅಣ್ಣ ಅಣ್ಣ ಅಣ್ಣ, ನಾನು ಅದೇ ಬಂಗಾರಮ್ಮ ಮನೆ ಬಂದಿದ್ನಲ್ಲ ಅಣ್ಣ, ಒಡವೆ ತಗೊಬಿಟ್ಟು ಬಂದಿದ್ನಲ್ಲ ನಾನು. ಅದೇ ಅಣ್ಣ, ಇನ್ನು ಡೂಪ್ಲಿಕೇಟ್ ಒಡವೆ ಎಲ್ಲನೂ ಒರಿಜಿನಲ್ ಅಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ದಲ್ಲ, ಕಿರೀಟ ಆಮೇಲೆಲ್ಲ ತಗೊಬಿಟ್ಟು ಬಂದಿದ್ನಲ್ಲ. ನೀವು ನಮ್ಮ ಅಂಗಡಿಗೆ ತಗೊಂಡ್ಬಿಟ್ಟು ಬಂದಿದ್ರಾ? ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ವಲ್ಲ. ಅಣ್ಣ ಇದೇನ್ ಹೇಳ್ತಿದ್ಯಣ್ಣ? ಮೊನ್ನೆ ತಾನೇ ಬಂದಿದ್ದೀನಿ, ಇನ್ನು 4 ದಿನ ಆಗಿಲ್ಲ ಬಂದ್ಬಿಟ್ಟು ನೀನೇ ಕಿರೀಟ ಪರಿಟ ಎಲ್ಲ ತಗೊಬಿಟ್ಟು, ಇಲ್ಲ ಕಣಮ್ಮ ಇದು ಒರಿಜಿನಲ್ ಅಲ್ಲ, ಇದು ಡೂಪ್ಲಿಕೇಟು, ಇದನ್ನ ಮಾರಿದ್ರು 10 ಪೈಸೆ ಬರಕ್ಕಿಲ್ಲ, ತಗೊಂಡೋಗಮ್ಮ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಳ್ಸಿದ್ ನೀನ್ ತಾನೇ. ಎಲ್ಲ ಕಳಿಸ್ಬಿಟ್ಟು ಈಗ ನೋಡ್ರಿ ಹಿಂಗೆ ಮಾತಾಡ್ತಿದ್ಯಲ್ಲಣ್ಣ ನೀನು. ನಾನು ಬ್ಯಾರೆ ಅಂಗಡಿಗೆ ಹೋಗ್ಬಿಟ್ಟು ಪರೀಕ್ಷೆನೂ ಮಾಡಿಸ್ಕೊಂಡಿಲ್ಲಣ್ಣ. ಬಂಗಾರ ಅಲ್ಲ ಅಂದಿದ್ದು ತಗೊಂಡೋಗ್ಬಿಟ್ಟು ಎಲ್ಲ ಬೆಳದಿಂದ ಕೆಳಗೆ ಹಾಕ್ಬಿಟ್ಟಿದ್ದೀನಿ. ಬಂಗಾರ ಅಲ್ವಲ್ಲ ಅಂತ ನಾವು ಒಂಚೂರು ಉಜ್ಜಿ ನೋಡಿದ್ವಿ, ಎಲ್ಲ ಬೆಳಗಾಯ್ತಿತ್ತಲ್ಲ, ಅದಕ್ಕೆ ಬಂಗಾರ ಅಲ್ಲ ಅಂತ ಬೆಳದಿಂದ ಕೆಳಗೆ ಹಾಕಿದ್ದೀನಿ. ನೋಡಿ, ನೀವೇನು ಹೇಳ್ತಿದ್ದೀರಾ? ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನಿಜ ನಂಗೆ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ನೀವು ನಮ್ಮ ಅಂಗಡಿಗೆ ಬಂದಿದ್ರ ಕಿರೀಟ ಮಾರಕ್ಕ? ಇಲ್ವಲ್ಲ, ನನಗೆ ಯಾವ ನೆನಪು ಇಲ್ವಲ್ಲ. ನಾನು ಮೊನ್ನೆ ಊರಾಗೆ ಇರಲಿಲ್ಲ. ನನ್ನ ಹೆಂಡತಿ ಜೊತೆ ನಾನು ಗೋವಾ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬೇಕಾದ್ರೆ ನನ್ನ ಹೆಂಡ್ತಿನ ಕರೆದು ಕೇಳಿ. ನೀನು ಮೊನ್ನೆ ಬಂದಿದ್ದೆ ಅಂತಂದರೆ ನಾವು ಹೆಂಗಮ್ಮ? ತುಂಬ ಕಸ್ಟಮರ್ಸ್ ಬರ್ತಿರ್ತಾರೆ, ಆದರೆ ಕಿರೀಟ ತಗೊಂಡು ಬಂದಿದ್ರೆ ನನಗೂ ನೆನಪಿರೋದು ಅಂತ ಅನ್ನಿಸ್ತೈತೆ. ಈ ಕಿರೀಟ ದೊಡ್ಡ ದೊಡ್ಡ ಒಡವೆ ಮಾರಕ್ಕೆ ನನ್ನ ತಂದಿದ್ರೆ. ಆದರೆ ನೀವು ಬಂದಿಲ್ಲ. ನೀವು ನೋಡಿ, ಇವ್ರು ಹೇಳ್ತಿದ್ದಾರೆ ನೀವು ಒಡವೆನ ತಗೊಂಡು ಮಾರಕ್ಕೆ ಅಂತ ಹೇಳ್ಬಿಟ್ಟು ಇವ್ರು ತಂದಿದ್ರಂತೆ. ನೀವು ಒಡವೆ ನೋಡ್ಬಿಟ್ಟು ಇದೆಲ್ಲ ಡೂಪ್ಲಿಕೇಟ್ ಒಡವೆ ಅಂತ ಹೇಳ್ಬಿಟ್ಟು ಏನೋ ಹೇಳಿ ವಾಪಸ್ ಕಳಿಸಿದ್ರಿ ಅಂತ ಇವ್ರು ಹೇಳ್ತಾವ್ರೆ. ಇದೆಲ್ಲ ಡೂಪ್ಲಿಕೇಟ್ ಒಡವೆ, ಒರಿಜಿನಲ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲ ಇದು ಮಾಡಿದ್ರು ಅಂತ ಹೇಳಿ. ಇದಕ್ಕೆ ನೀವೇನು ಹೇಳ್ತೀರಾ? ಸರ್, ಹೇಳ್ಬೇಕು ಅಂದರೆ ಆ ಥರ ಒಡವೆ ಎಲ್ಲ ನಾನು ತಗೊಳ್ಳೋದೇ ಇಲ್ಲ ಸರ್.
ಆ ಥರ ದೇವರು ಅದೆಲ್ಲ ನೀವು ಹೇಳಿರೋ ಕಿರೀಟ ಆ ಥರ ಈ ಥರ ಒಡವೆಗಳು ಅಂತಂದರೆ ಅವೆಲ್ಲ ಮುಟ್ಟಲ್ಲ ಸರ್ ನಾನು. ಅದೆಲ್ಲ ನನಗೆ ಇಷ್ಟನೂ ಆಗಲ್ಲ ಸರ್ ಅದೆಲ್ಲ ಮುಟ್ಟಿ ಮಾಡಿ. ಸರ್ ನಾವು ಕಳ್ತನದ ಒಡವೆ ಎಲ್ಲ ಮುಟ್ಟೋದು ಇಲ್ಲ ಸರ್ ನಾವು. ನಾವೇನಿದ್ರೂ ಮಾಮೂಲಿ ಒಡವೆಗಳು ಅವು ಇವನ್ನೇ ಯೋಚನೆ ಮಾಡಿ ತಗೋತೀವಿ ಸರ್. ಅಂಥದ್ರಲ್ಲಿ ನಾನು ಕಿರೀಟ ಥರ ಎಲ್ಲ ನಾವು ನೋಡೇ ಇಲ್ಲ ಸರ್. ಯಾರು ಸರ್ ತಗೋತಾರೆ ಕಿರೀಟ ತಂದು ಕೊಟ್ಟಿದ ತಕ್ಷಣ ನಾವೇನು ದಡ್ರ ಸರ್? ಈಗಿನ ಕಾಲದಾಗ ಯಾರ ಮನೆ ಕಿರೀಟ ಇಟ್ಕೊಂಡಿರ್ತಾರೆ ಸರ್? ಎಲ್ಲನೂ ಕದ್ಕೊಬಂದಿರೋ ಮಾಲ್ ಅಂತ ಗೊತ್ತಿರುತ್ತಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ಇವ್ರನ್ನ ನಾನು ನೋಡೇ ಇಲ್ಲ. ಇದೇ ಮೊದಲನೇ ಸಲ ನೋಡ್ತಿರೋದು ಸರ್ ಇವ್ರನ್ನ ನಾನು. ಹಿಂಗೆ ಸಡನ್ನಾಗಿ ಬಂದ್ಬಿಟ್ಟು ಹಿಂಗೆ ಹೇಳಿದ್ರೆ ನಮಗೆ ಶಾಕ್ ಆಗ್ತೈತೆ ಸರ್. ನೋಡ್ರಮ್ಮ, ನೀವೆಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತದೆ ನನಗೆ. ನೀವು ಯಾರು ಅಂತಲೇ ಗೊತ್ತಿಲ್ಲ. ಇಲ್ಲ ಪಕ್ಕದ ಅಂಗಡಿನೋ, ಇಲ್ಲ ಅದ್ರ ಪಕ್ಕದ ಅಂಗಡಿನೋ, ಇಲ್ಲ ನಾವು ಹೋಗ್ಬಿಟ್ಟು ಏನಾದರೂ ಮಾರ್ಗೇರಿದ್ರೇನೋ. ಹಾಂ ಹಾಂ, ನನಗೆ ನೆನಪಿಲ್ಲ ಸರ್. ಇವ್ರು ಯಾರು ಅಂತಲೂ ನಮಗೆ ನೆನಪಿಲ್ಲ ಸರ್. ಅಣ್ಣ, ನಮ್ಮ ಜೀವನದ ಪ್ರಶ್ನೆ, ಜೀವಮಾನದ ಪ್ರಶ್ನೆ ಇದು ಯಾಕಣ್ಣ ಹಿಂಗೆ ಹೇಳ್ತಾ ಇದೀಯ ನೀನು? ನಮ್ಮ ಜೀವನ ಅಲ್ವೇನಣ್ಣ ಎಲ್ಲನೂ? ಅಣ್ಣ ದಯವಿಟ್ಟು ಹೇಳೋಣ, ನಮ್ಮನ್ನ ಜೈಲಿಗೆ ಹಾಕ್ಬಿಟ್ಟವ್ರಣ್ಣ. ನೀನೊಂದು ಮಾತು ಹೇಳೋಣ, ನಮ್ಮನ್ನ ಬಿಟ್ಬಿಡ್ತಾರಣ್ಣ. ದಯವಿಟ್ಟು ಒಂದು ಮಾತು ಹೇಳಿ ಅಣ್ಣ ನೀವು, ಪ್ಲೀಸ್ ಅಣ್ಣ. ಹಿಂಗೆ ನಮ್ಮನ್ನ ಜೈಲಿಗೆ ಹಾಕ್ಸ್ಬೇಡ್ರಿ ಅಣ್ಣ. ಜೈಲಾಗ ನಮ್ಮ ಕೈಲಿರಕ್ಕೆ ಆಯ್ತಿಲ್ಲ ಕಣ, ಒದ್ದಾಡ್ದಂಗೆ ಆಯ್ತೈತೆ. ಆ ಜೈಲು ಬೇಡ, ಜೈಲು ಸವಾಸನೂ ಬೇಡ ಕಣಣ್ಣ. ನಿಮ್ಮ ಕೈ ಮುಗಿತೀನಣ್ಣ, ಇರೋದನ್ನ ಇದ್ದಂಗೆ ಹೇಳ್ಬಿಡೋಣ. ನೋಡಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ನಾನು ಇರೋದನ್ನ ಇದ್ದಂಗೆನೇ ಹೇಳ್ತಾ ಇದ್ದೀನಿ. ನಂಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಸುಳ್ಳು ಹೇಳೋಕ್ಕಾಗ್ತೈತಾ? ನೀವು ಗೊತ್ತು, ನೀವು ಗೊತ್ತಿಲ್ಲ ಅಂತೇಳಿ ನನಗೇನು ತಲೆ ಕೆಟ್ಟೈತೆ ನಮಗೆ? ಹಾಂ, ನನಗೆ ಅವೆಲ್ಲನೂ ನನಗೆ ಗೊತ್ತಿಲ್ಲ. ನೀನು ಯಾರು, ನೀನು ಏನು ನಮಗೆ ಗೊತ್ತಿಲ್ಲ. ಸುಳ್ಳೆಲ್ಲ ಪೊಲೀಸರಿಗೆ ಹೇಳೋಕ್ಕಾಗ್ತೈತಾ? ಕಾನೂನಿಗೆಲ್ಲ ಮೋಸ ಮಾಡೋಕ್ಕಾಗ್ತೈತಾ ಸರ್? ನೋಡಿ ಸರ್, ನನಗೆ ಇವ್ರು ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನಮ್ಮ ಅಂಗಡಿಗೆ ಬಂದಿರೋ ನೆನಪು ಇಲ್ಲ, ನನಗೆ ಗೊತ್ತೂ ಇಲ್ಲ ಸರ್ ನನಗೆ ಇವರು. ಏಯ್ ಬಂಗಾರಮ್ಮ, ಸಾಕು ನಾಟ್ಕಾಡಿದ್ದು. ಈಗ ಕರ್ಕೊಂಡು ಬಂದು ತೋರಿಸಿದ್ದೆಲ್ಲ ಆಯ್ತಲ್ಲ. ಈಗ ಇವಪ್ಪನು ಎಲ್ಲ ಹೇಳಿದ್ದಾಯ್ತಲ್ಲ. ಇನ್ನು ನೀವೇನೇ ಸುಳ್ಳು ಹೇಳ್ತಿದ್ದೀರಾ ಅಂತ ಇದ್ರಾಗೆ ಗೊತ್ತಾಗ್ತೈತೆ. ಇವ್ರ ಹತ್ರ ಕರ್ಕೊಂಡು ಬಂದು ನೀವು ಇಷ್ಟೆಲ್ಲನೂ ನೀವೇ ಮಾತಾಡಿ ಎಲ್ಲ ಮಾಡಿದ್ಮೇಲೂ ನೀವು ಎಷ್ಟು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಗೊತ್ತಾಗ್ತೈತೆ. ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಕಾರ್ ಆರಿದ್ರೆ ಆವಾಗ ನಿಮಗೆ ಬುದ್ಧಿ ಬರ್ತದೆ. ಥೂ, ಎಷ್ಟು ಸುಳ್ಳು ಅಂತ ಹೇಳ್ತೀರಾ ಸರ್? ಇವ್ರು ಹೇಳಿದ್ದಕ್ಕೇನೆ ಕರ್ಕೊಂಡು ಬಂದಿದ್ದು. ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಸರ್. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಕರ್ಕೊಂಡು ಬಂದ್ವಿ. ಅಣ್ಣ ಅಣ್ಣ ಅಣ್ಣ, ನಿಮ್ಮ ಮಗಳು ಅನ್ಕೊಂಡು ನನಗೆ ನೋಡ್ಬಿಟ್ಟು ನನ್ನ ಮಕ ನೋಡಾದ್ರು ಹೇಳೋಣ. ನಿಮ್ಮ ಮಗಳು ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಿತ ನನ್ನ ಮಕ ನೋಡೋಣ. ನಿಮ್ಮ ಮಗಳು ಅನ್ಕೊಳ್ಳೋಣ, ಮಗಳು ಅನ್ಕೊಂಡು ಯೋಚನೆ ಮಾಡೋಣ. ನಾನು ಭಾಳ ಒಳ್ಳೆಳು ಕಣಣ್ಣ. ನಮ್ಮ ಜೀವನ ಹಾಳು ಮಾಡ್ಬೇಡ ಕಣಣ್ಣ. ನನಗೂ ಬದುಕಿ ಬಾಳ್ಬೇಕು ಕಣಣ್ಣ. ನನಗೂ ನನ್ನ ಗಂಡ ಅವನೇ ಕಣಣ್ಣ. ಹಿಂಗೆಲ್ಲ ಮೋಸ ಮಾಡ್ಬೇಡ ಕಣಣ್ಣ. ನಿಜ ಹೇಳೋಣ, ನಾವು ಒಡವೆ ತಗೊಬಿಟ್ಟು ಬಂದಿದ್ವಿ ಅಂತ ನಿಮ್ಮ ಮಗಳು ಅಂತ ಅನ್ಕೊಂಡು ನಿಜ ಹೇಳೋಣ. ಸಾಯಿ ಯಾಕೋ ನನಗೆ ಕಣ್ಣು ಬಿಟ್ಟು ಗುರಾಯಿಸ್ಕೊಂಡು ಹೇಳ್ತಾವ್ರೆ ಸರ್. ಇವ್ರು ನನ್ನನ್ನೇ ಎದುರಿಸ್ತವ್ರೆ ಅನಿಸುತ್ತೆ. ನಂಗೆ ಇವ್ರು ಯಾರು ಅಂತ ಗೊತ್ತಿಲ್ಲ ಸರ್. ಫಸ್ಟ್ ಇವ್ರನ್ನ ಕರ್ಕೊಂಡು ಹೋಗ್ಬಿಡಿ. ಏಯ್ ಬನ್ನಿ, ಜೀಪತ್ ಬನ್ನಿ. ಎಷ್ಟು ನಾಟಕ ಆಡ್ತಾರೆ ಇಂಥ ಎಷ್ಟು ನಾಟಕಗಳನ್ನು ನೋಡಿಲ್ಲ ನನ್ನ ಸರ್ವಿಸ್ಗೇನೆ. ಇವ್ನು ಸುಳ್ಳು ಹೇಳ್ತಾವನೆ ಸಾ, ಇವ್ನು ಬೋಲು ಸುಳ್ಳು ಹೇಳ್ತಾವನೆ ಸಾ. ನಿಜವಾಗೂ ಈ ಅಪ್ಪನ ತಕ್ಕೆ ನಾವು ಒಡವೆ ತಗೊಬಿಟ್ಟು ಬಂದಿದ್ದು. ರೀ, ಅವ್ರು ಹೇಳ್ತಾವ್ರೆ ತಾನೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ. ಇಲ್ಲ ಸಾ, ದೇವ್ರನೆಗೂ ಇಲ್ಲೇನೇನೆ ಸಾ. ಇಲ್ಲಿಗೆ ತಗೊಬಿಟ್ಟು ಬಂದ್ಬಿಟ್ಟು ನಾನು ಕೊಟ್ಟಿದ್ದು ಸಾ. ಈ ಅಪ್ಪ ಯಾಕೆ ಸುಳ್ಳು ಹೇಳ್ತಾವ ನಾ ಕಾಣೆ ಸಾ. ಈ ಅಪ್ಪನ ಹಿಡ್ಕೊಂಡು ನಾಲ್ಕು ಬಾರ್ಸನ ಬಾಯ್ ಬಿಡಿಸಿ ಸಾ. ಈ ಅಪ್ಪನ ತಂಗ ನಿಜವಾಗೂ ಸಾ ನಾವು ಕೊಡಕ್ಕೆ ಬಂದಿದ್ವಿ ಸಾ. ಅಯ್ಯೋ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇದೇನು ಸರ್, ಇದು ಅನ್ಯಾಯ. ನಾನು ಯಾಕೆ ಸರ್ ತಗೊಂಡ್ಲಿ ಬೇರೆ ಕದ್ದಿರೋ ಒಡವೆನ? ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಕರ್ಕೊಂಡೋಗಿ ಸರ್. ಇಲ್ಲ ನನ್ನ ಫೋನ್ ಚೆಕ್ ಮಾಡಿ ಸರ್. ಇವ್ರಿಗೂ ನನಗೆ ಏನಾದ್ರು ಕಾಂಟ್ಯಾಕ್ಟ್ ಇದೆಯಾ ಅಂತ ನೀವು ಫೋನ್ ಲಿಸ್ಟ್ನೇ ಚೆಕ್ ಮಾಡಿ ಸರ್. ನನ್ನ ಫೋನ್ ಏನು ಮಾಡಿರಲಿಲ್ಲ ಸಾ. ಡೈರೆಕ್ಟಾಗಿ ನೀನು ಬಂದ್ಬಿಟ್ಟೆ. ಫೋನ್ಗಿನ್ ಮಾಡ್ಕೊಂಡು ನೀನು ಬಿಡು. ಡೈರೆಕ್ಟಾಗಿ ನೀವು ಹೋಗೋಣ ಅಂತ ಡೈರೆಕ್ಟಾಗಿ ನೀವು ಬಂದ್ಬಿಟ್ಟೆ ಸಾ. ನಂಗೆ ಇದೆಲ್ಲ ಗೊತ್ತಿಲ್ಲ ಸಾ ನನಗೆ. ಸಾಕು ನೀನು ನಾಟಕಾಡಿದೆಲ್ಲ ಸಾಕು ಕಣಮ್ಮ. ಬಾಯಿ ಮುಚ್ಕೊಂಡು ಬಂದು ಜೀಪತ್ ಬರ್ರಿ, ಮಾಡ್ತೀನಿ ನಿಮಗೆ. ಜಾಸ್ತಿ ಮಾತಾಡ್ಕೊಡ್ದು ಉಸ್ರೊಯ್ಬಾರ್ದು. ಬಂದತ್ರಿ ಏನು ದೊಡ್ಡದಾಗಿ ಹೇಳ್ಬಿಟ್ಟು ಕರ್ಕೊಂಡು ಬಂದ್ರು. ನಡೀರಿ. ಅಪ್ಪ ಸದ್ಯ ಬದುಕೊಂಡೆ. ಆ ಹುಡುಗಿ ಬಂದು ಹೇಳಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂದಿದ್ರೆ ಪೊಲೀಸ್ದವ್ರು ನನ್ನ ಎಳ್ಕೊಂಡು ಹೋಗಿ ಸರಿಯಾಗಿ ಜಾಮ್ ತೆಗ್ದಿರೋರು ನನ್ನ. ಅಪ್ಪ ದೇವ್ರೇ ಕಾಪಾಡಿಬಿಟ್ಟೆ ಕಣಪ್ಪ ನನ್ನ.